ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅತ್ಯಂತ ಆದರಣೀಯರಾದ ನನ್ನೆಲ್ಲ ಹಿರಿಯರೇ, ಅತ್ಯಂತ ಪ್ರೀತಿಪಾತ್ರರಾದ ಕಿರಿಯರೇ, ನಾವು ಇಂದು ಪ್ರವಾದಿ ಮುಹಮ್ಮದ್ ಸಲ್ಲಂ ಅವರ ಜೀವನ ಮತ್ತು ಸಂದೇಶದ 41ನೇ ಸರಣಿಯಲ್ಲಿದ್ದೇವೆ. ಕಳೆದ 40ನೇ ಸರಣಿಯಲ್ಲಿ ನಾವು ಯಾವ ರೀತಿ ಉಹದ್ ಯುದ್ಧಕ್ಕೆ ರಂಗ ಸಜ್ಜಾಯಿತು ಎಂಬ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅದರಲ್ಲಿ ಇಬ್ಬರು ವ್ಯಕ್ತಿಗಳು, ಅಬು ಸುಫಿಯಾನ್ ಮತ್ತು ಇಕ್ರಿಮಾ ಬಿನ್ ಅಬು ಜಹಲ್, ಅವರು ಉಹದ್ ಯುದ್ಧಕ್ಕಾಗಿ ಸತ್ಯ ನಿಷೇಧಿಗಳೊಂದಿಗೆ ಮಕ್ಕಾದಲ್ಲಿ ಹಣ ಸಂಗ್ರಹ ಮಾಡಿದರು ಮತ್ತು ದೊಡ್ಡ ಸಿದ್ಧತೆಯನ್ನು ನಡೆಸಿದರು ಮತ್ತು 3,000 ಮಂದಿ ಸೈನಿಕರೊಂದಿಗೆ ಅವರು ಮದೀನಾದ ಕಡೆಗೆ ಹೊರಟರು. ಇದನ್ನು ತಿಳಿದಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಕ್ಕಪ್ಪ ಅಬ್ಬಾಸ್ ರದಿಯಲ್ಲಾಹು ತಆಲಾ ಅನ್ಹುರವರು ಈ 3,000 ಮಂದಿಯ ಸೇನೆ ಹೊರಟ ನಂತರ ಗೋಪ್ಯವಾಗಿ ಒಂದು ವ್ಯಕ್ತಿಯನ್ನು ಕಳುಹಿಸಿ ಪ್ರವಾದಿ ಮುಹಮ್ಮದ್ ಸಲ್ಲಮರಿಗೆ ಈ ಸಿದ್ಧತೆಯ ಬಗ್ಗೆ ತಿಳಿಸಿದರು. ಸೈನ್ಯ ಹೋಗುವುದಕ್ಕೂ ವ್ಯಕ್ತಿ ಹೋಗುವುದಕ್ಕೂ ವ್ಯತ್ಯಾಸ ಇದೆ. ಆದ್ದರಿಂದ ಆ ವ್ಯಕ್ತಿ 3 ದಿನದಲ್ಲಿ ಮಕ್ಕಾದಿಂದ ಮದೀನಕ್ಕೆ ತಲುಪಿದ್ದರು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಮರಿಗೆ ವಿಷಯ ತಿಳಿಸಿದರು. ಆದರೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಗುಪ್ತಚರರನ್ನು ಕಳುಹಿಸುವ ಮೂಲಕ ಅದನ್ನು ದೃಢಪಡಿಸಿಕೊಂಡರು ಮತ್ತು ಯುದ್ಧದ ಸಿದ್ಧತೆ ನಡೆಸಿದರು. ಹೀಗೆ ಯುದ್ಧಕ್ಕಾಗಿ ಕೆಲವು ಯುವಕರು ಒಂದು ರಣರಂಗದಲ್ಲೇ ಯುದ್ಧ ನಡೆಯಬೇಕು ಎಂಬ ಬಗ್ಗೆ ಒತ್ತಾಯ ಹೂಡಿದರು ಮತ್ತು ನಾವು ರಣರಂಗಕ್ಕೆ ಹೋಗಲಿಕ್ಕೆ ಸಿದ್ಧರಾಗಿದ್ದೇವೆ, ಎಲ್ಲದಕ್ಕೂ ಸಿದ್ಧರಾಗಿದ್ದೇವೆ ಎಂದು ಹೇಳಿದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಯುದ್ಧ ನೀತಿಯ ಅನುಸಾರ ಉಹದ್ ಎಂಬ ಪ್ರದೇಶವನ್ನು ಆಯ್ಕೆ ಮಾಡಿದರು. ಆ ಉಹದ್ ಎಂಬ ಪ್ರದೇಶಕ್ಕೆ ಮಕ್ಕಾದ ಜನರು ತಲುಪಬೇಕಾದರೆ ಮದೀನಾವನ್ನು ದಾಟಿ ಅನಂತರ ಉಹದ್ ಯುದ್ಧದವರೆಗೆ ಹೋಗಬೇಕಾಗಿತ್ತು. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ 1,000 ಮಂದಿಯ ಸೈನ್ಯದ ಜೊತೆಗೆ ಉಹದ್ನ ಕಡೆಗೆ ಹೊರಟರು. ಅದೇ ಸಂದರ್ಭದಲ್ಲಿ ಅಬ್ದುಲ್ಲಾ ಬಿನ್ ಉಬೈ ಎಂಬ ಕಪಟ ವಿಶ್ವಾಸಿ ತನ್ನ 300 ಮಂದಿ ಸಹಚರರೊಂದಿಗೆ ಅರ್ಧ ದಾರಿಯಲ್ಲೇ ಹಿಂದಕ್ಕೆ ಸರಿದನು. ಹೀಗೆ 1,000 ಜನರ ಸೇನೆ ಅದು 700 ಮಂದಿಯ ಸೇನೆಗೆ ಇಳಿಮುಖವಾಯಿತು. ಒಂದು ಕಡೆಯಲ್ಲಿ ಸತ್ಯ ನಿಷೇಧಿಗಳು 3,000 ಜನರೊಂದಿಗೆ ಬಂದಿದ್ದರು ಮತ್ತು ಬಹಳ ಸಿದ್ಧತೆಯೊಂದಿಗೆ ಬಂದಿದ್ದರು. ಅಂದರೆ 200 ಕುದುರೆಗಳಿದ್ದವು ಮತ್ತು ಅನೇಕರು ಯುದ್ಧ ಉಡುಗೆಯನ್ನು ತೊಟ್ಟಂತಹ ವ್ಯಕ್ತಿಗಳಿದ್ದರು. ಹೀಗೆ ಬಹಳ ಸಿದ್ಧತೆಗಳೊಂದಿಗೆ, ಬಹಳ ಶಸ್ತ್ರಾಸ್ತ್ರಗಳೊಂದಿಗೆ ಅವರು ಬಂದಿದ್ದರು. ಅದಕ್ಕೆ ಹೋಲಿಸಿದರೆ ಮುಸ್ಲಿಮರ ಸಂಖ್ಯೆಯೂ ಸಣ್ಣದಾಗಿತ್ತು ಮತ್ತು ಸಿದ್ಧತೆಯೂ ಸಣ್ಣದಾಗಿತ್ತು. ಹೆಚ್ಚಿನ ಜನರಿಗೆ ಯುದ್ಧಾಸ್ತ್ರ ಇರಲಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಬಂದಿದ್ದರು. ಹೀಗೆ ಯುದ್ಧದ ಆರಂಭವಾಗುವುದರಲ್ಲಿತ್ತು. ಇನ್ನು ಮುಸ್ಲಿಮರು ಬಹಳ ಸಣ್ಣ ಸಂಖ್ಯೆಯಲ್ಲಿದ್ದರೂ ಕೂಡ, ಕೇವಲ 700 ಮಂದಿ ಇದ್ದರೂ ಕೂಡ ಬಹಳ ಒಂದು ಆತ್ಮವಿಶ್ವಾಸದೊಂದಿಗೆ ಬಂದಿದ್ದರು. ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ವಿಷಯ ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಹದ್ ಎಂಬ ಪ್ರದೇಶವನ್ನು ಆಯ್ಕೆ ಮಾಡಲಿಕ್ಕೆ ಕಾರಣ ಯುವಕರ ಆಯ್ಕೆಯಾಗಿತ್ತು. ಮದೀನಾದ ಒಳಗಿದ್ದುಕೊಂಡೇ ಯುದ್ಧ ಮಾಡುವುದಾದರೆ ಅಲ್ಲಿ ಹಿಂದಿನ ಎಲ್ಲ ಒಂದು ಅಭಿಪ್ರಾಯದಂತೆ ಅಥವಾ ಹಿಂದಿನ ಕಾಲದ ಅನುಭವದಂತೆ ಯಾವಾಗಲೂ ಕೂಡ ಮದೀನಾದಲ್ಲಿದ್ದವರೇ ಜಯಗಳಿಸ್ತಾಯಿದ್ರು. ಯಾಕೆಂತ ಹೇಳಿದರೆ ಮದೀನಾದ ಎಲ್ಲಿ ಪ್ರದೇಶದಲ್ಲಿ ಅಡಗಬಹುದು, ಎಲ್ಲಿಂದ ಹೊಡೆಯಬಹುದು ಎಂಬುದೆಲ್ಲ ಮದೀನಾದ ಜನರಿಗೆ ತಮ್ಮದೇ ಆದ ಪ್ರದೇಶವಾದ್ದರಿಂದ ಎಲ್ಲರಿಗೂ ಗೊತ್ತಿತ್ತು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಂ ಕೆಲವೊಮ್ಮೆ ಮದೀನಾದಲ್ಲೇ ಇದ್ದುಕೊಂಡು ಹೋರಾಡುವುದು ಎಂದು ಭಾವಿಸಿದ್ದರು. ಆದರೆ ಯುವಕರು, ನಾವು ಬದರ್ ಯುದ್ಧದಲ್ಲಿ ಭಾಗವಹಿಸಿಲ್ಲ, ಆದ್ದರಿಂದ ನಮಗೆ ಒಂದು ಅವಕಾಶ ಸಿಗಬೇಕು, ರಣರಂಗದಲ್ಲಿ ನಾವು ಹೋರಾಡ ಬಯಸುತ್ತೇವೆ ಎಂದು ಅವರು ಹೇಳಿದ್ದರು. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಮರು ತಮ್ಮ ಅಭಿಪ್ರಾಯವನ್ನು ಬದಲಾವಣೆ ಮಾಡಿದರು ಮತ್ತು ಉಹದ್ ಎಂಬ ಪ್ರದೇಶವನ್ನು ಆಯ್ಕೆ ಮಾಡಿದರು, ಉಹದ್ ಎಂಬ ಬೆಟ್ಟವನ್ನು ಆಯ್ಕೆ ಮಾಡಿದರು. ಇದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನಾಭಿಪ್ರಾಯಕ್ಕೆ ಮತ್ತು ವಿಶೇಷವಾಗಿ ಯುವಕರ ಅಭಿಪ್ರಾಯಕ್ಕೆ ಎಷ್ಟು ಮನ್ನಣೆ ಕೊಡ್ತಾಯಿದ್ರು ಎಂದು ಗೊತ್ತಾಗುತ್ತದೆ. ಇನ್ನು ಪ್ರವಾದಿ ಮುಹಮ್ಮದ್ ಸಲ್ಲಂ ಆ ಉಹದ್ ಎಂಬ ಒಂದು ಪ್ರದೇಶವನ್ನು ಆಯ್ಕೆ ಮಾಡಲಿಕ್ಕೆ ಅನೇಕ ಕಾರಣಗಳಿದ್ದವು. ಒಂದು ಕಾರಣ ಎಂದರೆ ಶತ್ರುಗಳು ಮದೀನಾ ದಾಟಿ ಬರಬೇಕಾಗಿತ್ತು. ಆದ್ದರಿಂದ ಅಷ್ಟು ದೂರವನ್ನು ಕ್ರಮಿಸುವಾಗ ಅವರು ಹೆಚ್ಚು ದಣಿಯುತ್ತಿದ್ದರು ಮತ್ತು ಅವರ ಬಗ್ಗೆ ಸರಿಯಾದ ವಿಭಾವನೆಯನ್ನು ತಳೆಯಲಿಕ್ಕೆ ಸಾಧ್ಯ ಇತ್ತು. ಇನ್ನೊಂದು, ಉಹದ್ನ ಪ್ರದೇಶದಲ್ಲಿ ಎಲ್ಲ ಕಡೆಗಳಿಂದ ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಒಂದು ಪ್ರದೇಶದಲ್ಲಿ ಮಾತ್ರ ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಇತ್ತು. ಆದ್ದರಿಂದ ಸಂಖ್ಯಾಬಲ ಹೆಚ್ಚಿದ್ದರೂ ಕೂಡ ಕಡಿಮೆ ಸಂಖ್ಯಾಬಲದೊಂದಿಗೆ ಪ್ರವೇಶ ಮಾಡಬೇಕಾಗಿತ್ತು. ಆದ್ದರಿಂದ ಕಡಿಮೆ ಸಂಖ್ಯಾಬಲದೊಂದಿಗೆ ಪ್ರವೇಶ ಮಾಡುವಾಗ ಅವರನ್ನು ಎದುರುಗೊಳ್ಳುವುದು ಸುಲಭವಾಗಿತ್ತು. ಈ ಕಾರಣದಿಂದಲೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಹದ್ ಎಂಬ ಪ್ರದೇಶವನ್ನು ಆಯ್ಕೆ ಮಾಡಿದರು. ಮತ್ತು ಒಂದು ತೆರೆದ ಪ್ರದೇಶ, ಅಲ್ಲಿಂದಲೂ ಬರುವಂತಹ ಸಾಧ್ಯತೆ ಇದ್ದು ಅಲ್ಲಿ ಒಂದು ಬೆಟ್ಟ ಇತ್ತು.
ಆ ಬೆಟ್ಟದ ಹೆಸರು ಜಬಲ್ ಅರ್ ರುಮಾ. ರುಮಾ ಅಂತೇಳಿದರೆ ಬಿಲ್ಲು ಎಂದರ್ಥ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿ 50 ಮಂದಿ ಬಿಲ್ಲುಗಾರರನ್ನು ನಿಲ್ಲಲು ಹೇಳಿದರು, ಪಳಗಿದ ಬಿಲ್ಲುಗಾರರನ್ನು. ಯಾಕೆ ಹೇಳಿದರು ಅಂತ ಹೇಳಿದರೆ, ಆ ಮೂಲಕವೂ ಕೂಡ ಜನರು ಬರುವ ಸಾಧ್ಯತೆ ಇತ್ತು. ಮತ್ತು ಅವರೊಡನೆ ಹೇಳಿದರು, ಇಲ್ಲಿ ನೀವು ಇದ್ದುಕೊಂಡು ಜನರು ಬರದಂತೆ ಬಿಲ್ಲುಗಾರಿಕೆ ನಡೆಸಬೇಕು, ಮತ್ತು ನಿಮ್ಮ ಬಿಲ್ಲಿಗೆ ಹೆದರಿ ಜನ ಬಂದರೂ ಕೂಡ ಅಲ್ಲಿಂದಲೇ ಹಿಂದೆ ಸರಿಯಬೇಕು, ಮತ್ತು ನೀವು ಎಂತಹ ಸಂದರ್ಭದಲ್ಲಿಯೂ ಕೂಡ ಇಲ್ಲಿಂದ ಸರಿಯಬಾರದು, ಕೊನೆಯ ತನಕ ನನ್ನ ಆದೇಶ ಬರುವ ತನಕ ಇಲ್ಲೇ ನಿಂತಿರಬೇಕು. ಎಲ್ಲಿಯವರೆಗೆಂದರೆ ನಮ್ಮಲ್ಲಿ ಅನೇಕರು ಹತರಾಗಿ ಅವರ ಮೃತದೇಹಗಳನ್ನು ಪಕ್ಷಿಗಳು ತಿನ್ನುವಂತಹ ಒಂದು ಸಂದರ್ಭ ಬಂದರೂ ಕೂಡ ನೀವು ಇಳಿಯಬಾರದು, ಇಲ್ಲಿಂದ ಇಲ್ಲೇ ಇದ್ದುಕೊಂಡು ಪ್ರತಿರೋಧ ನಡೆಸಬೇಕು, ಎಲ್ಲಿಯವರೆಗೆ ನನ್ನ ಆದೇಶ ಬರುವುದಿಲ್ಲವೋ ಅಲ್ಲಿಂದ ಕದಲಬಾರದು ಎಂದು ಹೇಳಿದ್ದರು. ಆದ್ದರಿಂದ ಬಿಲ್ಲುಗಾರರನ್ನು ನಿಲ್ಲಿಸಿದ ಬೆಟ್ಟ ಎಂಬ ಕಾರಣಕ್ಕಾಗಿ ಅದನ್ನು ಜಬಲುರ್ ರುಮಾ ಎಂದು ಕರೆಯುತ್ತಾರೆ. ಹೀಗೆ ಯುದ್ಧ ಆರಂಭಗೊಂಡಿತು. ಯುದ್ಧ ಆರಂಭಗೊಳ್ಳುವುದು ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಅದರ ಪ್ರಕ್ರಿಯೆ ಹೇಗೆ ಅಂತ ಹೇಳಿದರೆ, ಒಬ್ಬ ಯಾವುದಾದ್ರೂ ಒಂದು ಕಡೆಯಿಂದ ಮುಂದೆ ಬರುವುದು, ಮೊದಲು ನನ್ನನ್ನು ಎದುರಿಸಿ. ಹೀಗೆ ಶಸ್ತ್ರ ನಿಷೇಧಿಗಳ ಕಡೆಯಿಂದ ಒಬ್ಬ ವ್ಯಕ್ತಿ ಬಂದನು, ಸಂಪೂರ್ಣ ಯುದ್ಧ ಉಡುಗೆಯನ್ನು ತೊಟ್ಟುಕೊಂಡು ಬಹಳ ಸಿದ್ಧತೆಯೊಂದಿಗೆ ಅವನು ಬಂದಿದ್ದನು. ನನ್ನನ್ನು ಎದುರಿಸುವವರು ಯಾರಿದ್ದಾರೆ? ಆದ್ದರಿಂದ ಮೊಟ್ಟ ಮೊದಲನೆಯದಾಗಿ ಆ ವ್ಯಕ್ತಿಯನ್ನು ಎದುರಿಸಲಿಕ್ಕೆ ಮುಂದಾದವರು ಅಲಿ ರದಿಯಲ್ಲಾಹು ತಆಲಾ ಅನ್ಹುರವರು. ಅಲಿ ರದಿಯಲ್ಲಾಹು ತಆಲಾ ಅವರಿಗೆ ಯುದ್ಧ ಉಡುಗೆ ಇರಲಿಲ್ಲ. ಯುದ್ಧ ಉಡುಗೆ ಇಲ್ಲದೆ ಅವರು ಯುದ್ಧ ಉಡುಗೆ ಹೊಂದಿದ್ದಂತಹ ಒಬ್ಬ ವ್ಯಕ್ತಿಯ ಬಳಿಗೆ ಹೋದರು, ಅವರನ್ನು ಎದುರಿಸಿದರು, ಮತ್ತು ಮೇಲೆ ಪ್ರಹಾರ ಮಾಡುವಂತೆ ಇರಲಿಲ್ಲ, ಅದರಿಂದ ಕಾಲಿನ ಕಡೆಗೆ ಪ್ರಹಾರ ಮಾಡಿದರು. ಹೀಗೆ ಮೊದಲ ಪ್ರಹಾರವೇ ತಗಲಿತು ಮತ್ತು ಆ ವ್ಯಕ್ತಿ ಬಿದ್ದು ಬಿಟ್ಟನು. ಮತ್ತು ಈ ರೀತಿ ಅಲಿ ರದಿಯಲ್ಲಾಹು ತಆಲಾ ಅನ್ಹುರವರು ತಮ್ಮ ಪರಾಕ್ರಮವನ್ನು ಮೆರೆದರು. ಹೀಗೆ ಒಂದೊಂದೇ ವ್ಯಕ್ತಿಗಳು ಅಲ್ಲಿ ಬಹಳ ಹೆಚ್ಚು ಪರಾಕ್ರಮವನ್ನು ಮೆರೆದಂತಹ ಒಂದೊಂದೇ ವ್ಯಕ್ತಿಗಳು ತಮ್ಮದೇ ಆದಂತಹ ಪರಾಕ್ರಮ ಮತ್ತು ಶೌರ್ಯದ ಒಂದು ಪ್ರದರ್ಶನವನ್ನು ತೋರಿದರು. ಅಲ್ಲಿ ಅತಿ ಹೆಚ್ಚು ಶೌರ್ಯವನ್ನು ಪ್ರದರ್ಶಿಸಿದಂತಹ ವ್ಯಕ್ತಿಗಳ ಪೈಕಿ ಒಬ್ಬರು ಅಂತ ಹೇಳಿದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಕ್ಕಪ್ಪ ಹಮ್ಜಾ ರದಿಯಲ್ಲಾಹು ತಆಲಾ. ಮತ್ತು ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಇಂದು ನನ್ನ ಖಡ್ಗವನ್ನು ಹಿಡಿದು ಯಾರು ಹೋರಾಡುತ್ತಾರೆ, ಯಾರು ನನ್ನ ಖಡ್ಗವನ್ನು ತೆಗೆಯಲು ಅರ್ಹರಾಗಿದ್ದಾರೆ, ಯಾರು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಎಂದು ಹೇಳಿದಾಗ ಅಬೂ ದುಜಾನಾ ರದಿಯಲ್ಲಾಹು ತಆಲಾ ಎಂಬ ವ್ಯಕ್ತಿ ಮುಂದೆ ಬಂದರು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇದರ ಹಕ್ಕನ್ನು ನೀವು ಪೂರ್ತೀಕರಿಸಬೇಕು. ಆಗ ಜನಕ್ಕೆ ಹೇಳಿದರು, ಇದರ ಹಕ್ಕು ಏನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ? ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಮರೇ, ಇದರ ಹಕ್ಕನ್ನು ಹೇಗೆ ನಾವು ಕೊಡಬಹುದು? ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಈ ಖಡ್ಗವನ್ನು ಹಿಡಿದವರು ತಮ್ಮ ಕೊನೆಯ ಕ್ಷಣದವರೆಗೆ, ಎಲ್ಲಿಯವರೆಗೆ ಈ ಖಡ್ಗ ತುಂಡಾಗಿ ಹೋಗುವುದಿಲ್ಲವೋ ಅಲ್ಲಿಯವರೆಗೆ ಹೋರಾಡಬೇಕು ಎಂದು ಹೇಳಿದ್ದರು. ಅದಕ್ಕೂ ಕೂಡ ಅಬೂ ದುಜಾನಾ ರದಿಯಲ್ಲಾಹು ತಆಲಾ ಅನ್ಹುರವರು ಮುಂದೆ ಬಂದರು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಖಡ್ಗವನ್ನು ಹಿಡಿದು ಬಹಳ ವೀರಾವೇಶದಿಂದ ಹೋರಾಡಿದರು. ಮತ್ತು ಅದೇ ರೀತಿಯ ಹೆಸರು ಮಾಡಿದಂತಹ ಮತ್ತೊಬ್ಬ ವ್ಯಕ್ತಿ ಅಂತ ಹೇಳಿದರೆ ಮುಸ್ಅಬ್ ಬಿನ್ ಉಮೈರ್ ರದಿಯಲ್ಲಾಹು ತಆಲಾ. ಅವರು ಮದೀನಾಕ್ಕೆ ಕಳುಹಿಸಲ್ಪಟ್ಟಂತಹ ಮೊದಲ ಸಂದೇಶವಾಹಕರಾಗಿದ್ದರು. ಇದರಿಂದ ನಮಗೆ ಕಂಡುಬರುವಂತಹ ಇನ್ನೊಂದು ವಿಚಾರ ಅಂತ ಹೇಳಿದರೆ, ಅವರೆಲ್ಲರೂ ಇಸ್ಲಾಂ ಧರ್ಮದ ಬೇರೆ ಬೇರೆ ತಗಾದೆಗಳನ್ನು ಈಡೇರಿಸಿದಂತಹ ವ್ಯಕ್ತಿಗಳಾಗಿದ್ದರು. ಅದರ ಜೊತೆಗೆ ಆಗಿನ ಕಾಲದ ದೊಡ್ಡ ವಿದ್ಯೆ ಎಂದು ಕರೆಯಲ್ಪಡುವಂತಹ ಯುದ್ಧ ಕೌಶಲ್ಯ, ಅದರ ಬಗ್ಗೆ ಸಾಕಷ್ಟು ಪರಿಣತಿಯುಳ್ಳವರಾಗಿದ್ದರು ಎಲ್ಲ ವ್ಯಕ್ತಿಗಳು ಕೂಡ. ಇದರಿಂದ ಕೌಶಲ್ಯ, ವಿದ್ಯಾಭ್ಯಾಸ ಮತ್ತು ಆಗಿನ ಕಾಲದ ಬೇಡಿಕೆಗಳನ್ನು ಈಡೇರಿಸಿಕೊಂಡು ಬದುಕುವುದು ಎಷ್ಟು ಮುಖ್ಯ ಎಂದು ಕೂಡ ನಮಗೆ ವ್ಯಕ್ತವಾಗ್ತದೆ. ಯಾಕೆಂತ ಹೇಳಿದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳೆಲ್ಲರೂ ಕುರಾನ್, ಹದೀಸ್ನ ಜ್ಞಾನ, ಇಸ್ಲಾಮಿನ ಬೋಧನೆಗಳ ಬಗ್ಗೆ ತಿಳುವಳಿಕೆ, ಇದೆಲ್ಲದರ ಜೊತೆಗೆ ಆಗಿನ ಕಾಲಕ್ಕೆ ಬೇಕಾದಂತಹ ಯುದ್ಧ ಕೌಶಲ್ಯದಲ್ಲಿಯೂ ಕೂಡ ಪರಿಣಿತರಾಗಿದ್ದರು. ಹೀಗೆ ಆ ಸಂದರ್ಭದಲ್ಲಿ ಅನೇಕ ವ್ಯಕ್ತಿಗಳು ಹುತಾತ್ಮರಾದರು ಕೂಡ. ಎಂದಿಗೂ ಕೂಡ ನೀವು ಉಹದ್ಗೆ ಹೋದರೆ ಅಲ್ಲಿ ಹಮ್ಜಾ ರದಿಯಲ್ಲಾಹು ತಆಲಾ ಅನ್ಹುರವರ ಒಂದು ಗೋರಿ ಇದೆ. ಅದೇ ರೀತಿ ಮುಸ್ಅಬ್ ಬಿನ್ ಉಮೈರ್ ರದಿಯಲ್ಲಾಹು ತಆಲಾ ಅನ್ಹುರವರ ಗೋರಿ ಇದೆ. ಅದೇ ರೀತಿಯಲ್ಲಿ ನುಸೈಬಾ ಬಿಂತ್ ಕಾಬ್ ಎಂದು ಮಹಿಳೆಯೂ ಕೂಡ ತಮ್ಮ ವೀರಾವೇಶದ ಮೂಲಕ ಉಹದ್ ಯುದ್ಧದಲ್ಲಿ ಬಹಳ ಪ್ರಸಿದ್ಧರಾಗಿದ್ದರು. ಹೀಗೆ ಆರಂಭಿಕ ಜಯ ಮುಸ್ಲಿಮರಿಗೆ ಲಭ್ಯವಾಯಿತು. ಅಲಿ ರದಿಯಲ್ಲಾಹು ತಆಲಾ ಅನ್ಹುರವರು ಒಬ್ಬ ವ್ಯಕ್ತಿಯನ್ನು ಸೋಲಿಸಿದರು. ಹಾಗೆ ಅನೇಕರು ಬಂದರು, ಮುಂದೆ ಬಂದರು ಮತ್ತು ಅನೇಕರನ್ನು ಸೋಲಿಸಿದರು. ಈ ನಿರಂತರವಾದ ಆರಂಭಿಕ ಸೋಲನ್ನು ಕಂಡು ಸತ್ಯ ನಿಷೇಧಿಗಳು ಹಿಂದೆ ಸರಿದು ಬಹಳ ಹೊತ್ತು ಹಿಂದೆ ಸರಿದು ಹೋಗಿದ್ದರು. ಆ ಸಂದರ್ಭದಲ್ಲಿ 50 ಮಂದಿ ಬಿಲ್ಲುಗಾರರಲ್ಲಿ ಒಂದು ಅಭಿಪ್ರಾಯ ವ್ಯತ್ಯಾಸ ಉಂಟಾಯಿತು ಮತ್ತು ಕೆಲವರೆಲ್ಲ ಸಮರಾರ್ಜಿತ ಸೊತ್ತುಗಳು, ಒಂಟೆ ಇತ್ಯಾದಿಗಳನ್ನು ಅವರು ಬಿಟ್ಟು ಹೋಗಿದ್ದರು.
ಆ ಸಮರಾರ್ಜಿತ ಸತ್ತುಗಳನ್ನು ಶೇಖರಿಸುವುದರಲ್ಲಿ ಕೆಲವರು ತಲ್ಲೀನರಾದರು. ಆಗ ಈ 50 ಮಂದಿ ಬಿಲ್ಲುಗಾರರಲ್ಲಿ ಒಂದು ಅಭಿಪ್ರಾಯ ವ್ಯತ್ಯಾಸ ಆಯಿತು. ಈಗ ನಾವು ಸೋತಿಲ್ಲ, ಬದಲಾಗಿ ಜಯ ಗಳಿಸಿದ್ದೇವೆ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂತಹ ಸಂದರ್ಭದಲ್ಲಿಯೂ ಎಲ್ಲಿಂದ ಕದಲಬಾರದು ಎಂದು ಹೇಳಿದ್ದರು. ಒಂದು ವೇಳೆ ನಿಮ್ಮ ಹಕ್ಕಿಗಳು ದೇಹವನ್ನು ತಿನ್ನುತ್ತಿದ್ದರೂ ಕೂಡ ಇಲ್ಲಿಂದ ಕದಲಬಾರದು ಎಂದು ಹೇಳಿದರು. ಆದರೆ ಅದು ಸೋಲಾದಾಗಲೂ ಕೂಡ ಕದಲಬಾರದು ಎಂದು ಹೇಳಿದಂತಹ ವಿಷಯ. ಈಗ ನಾವು ಜಯಗಳಿಸಿದ್ದೇವೆ, ಆದ್ದರಿಂದ ಯಾಕೆ ಹೋಗಬಾರದು ಎಂದು ಹೇಳಿ ಅವರಲ್ಲಿ ಗರಿಷ್ಠ ಮಂದಿ ಅಂತ ಹೇಳಿದರೆ 50ರಲ್ಲಿ 40 ಮಂದಿ ಕೆಳಗಿಳಿದು ಹೋದರು ಮತ್ತು ಅವರು ಕೂಡ ಸಮರಾರ್ಜಿತ ಸತ್ತುಗಳನ್ನು ಶೇಖರಿಸುವುದರಲ್ಲಿ ತಲ್ಲೀನರಾದರು. ಹೀಗೆ ಆ ಸ್ಥಳ ಅಲ್ಲಿ ಕಡಿಮೆ ಜನ ಇರುವುದನ್ನು ಖಾಲಿದ್ ಬಿನ್ ವಲೀದ್ ರದಿಯಲ್ಲಾಹು ತಾಲಾ ಅನ್ಹುರವರು ಗಮನಿಸಿದರು. ಖಾಲಿದ್ ಬಿನ್ ವಲೀದ್ ಆಗ ಶತ್ರುಪಾಳಯದಲ್ಲಿದ್ದರು. ಇಸ್ಲಾಂ ಸ್ವೀಕಾರ ಅವರು ಇನ್ನೂ ಮಾಡಿರಲಿಲ್ಲ. ಆದರೆ ಅವರು ಗಟ್ಟಿಗರಾಗಿದ್ದರು. ಅವರು ಯುದ್ಧದಲ್ಲಿ ಬಹಳ ಪರಿಣತ ವ್ಯಕ್ತಿಯಾಗಿದ್ದರು ಮತ್ತು ಇಸ್ಲಾಂ ಸ್ವೀಕರಿಸಿದ ಬಳಿಕವೂ ಅವರ ಮೂಲಕವೇ ರೋಮ್ ಸಾಮ್ರಾಜ್ಯ ಮತ್ತು ಪರ್ಷಿಯನ್ ಸಾಮ್ರಾಜ್ಯವನ್ನು ಜಯಿಸಲು ಮುಸ್ಲಿಮರಿಗೆ ಸಾಧ್ಯವಾಯಿತು ಮತ್ತು ಎಲ್ಲ ಯುದ್ಧಗಳಲ್ಲಿ ಅವರು ಅತಿ ದೊಡ್ಡ ಜಯವನ್ನು ಪಡೆದಿದ್ದರು. ಹೀಗೆ ಅಂತಹ ಪರಿಣತವನ್ನು ಹೊಂದಿದ್ದಂತಹ ಖಾಲಿದ್ ಬಿನ್ ವಲೀದ್ 50 ಮಂದಿ ಬಿಲ್ಲುಗಾರರನ್ನು ನಿಲ್ಲಿಸಿದಂತಹ ಜಾಗ ಖಾಲಿ ಇರುವುದನ್ನು ಗಮನಿಸಿ ಆ ಕಡೆಯಿಂದ ದಾಳಿ ಮಾಡಿದರು ಮತ್ತು ಆ ದಾಳಿಯಿಂದಾಗಿ ಆರಂಭದಲ್ಲಿ ಯಾವ ಜಯವನ್ನು ಮುಸ್ಲಿಮರು ಗಳಿಸಿದ್ದರೋ ಅದು ಅತ್ಯಂತ ದೊಡ್ಡ ಬದಲಾವಣೆಯನ್ನು ಕಂಡಿತು ಮತ್ತು ಅವರು ಮುಸ್ಲಿಮರ ಮೇಲೆ ಮುಗಿಬಿದ್ದರು. 4 ಕಡೆಯಿಂದ ದಾಳಿ ಮಾಡಿದರು ಮತ್ತು ಆ ಸಂದರ್ಭದಲ್ಲಿ ಮುಸ್ಲಿಮರ ಕಡೆಯಿಂದ 70 ಮಂದಿ ಹುತಾತ್ಮರಾದರು. 70 ಮಂದಿ ಬಹಳ ಆಯ್ದ ದೊಡ್ಡ ನಾಯಕರು ಅವರಲ್ಲಿ ಹುತಾತ್ಮರಾದರು. ಹಮ್ಜಾ ರದಿಯಲ್ಲಾಹು ತಾಲಾ ಅನ್ಹು ಅದರಲ್ಲಿ ಸೇರಿದ್ದಾರೆ. ಅದೇ ರೀತಿಯಲ್ಲಿ ಮುಸ್ಅಬ್ ಬಿನ್ ಉಮೈರ್ ರದಿಯಲ್ಲಾಹು ತಾಲಾ ಅನ್ಹುರವರು ಸೇರಿದ್ದಾರೆ. ಅವರೆಲ್ಲರೂ ಕೂಡ ಹುತಾತ್ಮರಾದರು. ಹಮ್ಜಾ ರದಿಯಲ್ಲಾಹು ತಾಲಾ ಅನ್ಹುರವನ್ನು ಹುತಾತ್ಮರನ್ನಾಗಿ ಮಾಡಿದ ನಂತರ ಅವರ ದೇಹವನ್ನು ವಿರೂಪಗೊಳಿಸಲಾಯಿತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅದರ ಬಗ್ಗೆ ಬಹಳ ಖೇದವಿತ್ತು. ಮತ್ತು ಮುಸ್ಅಬ್ ಬಿನ್ ಉಮೈರ್ ಒಂದು ಕಾಲದಲ್ಲಿ ಇಸ್ಲಾಂ ಸ್ವೀಕರಿಸುವುದಕ್ಕಿಂತ ಮೊದಲು ಬಹಳ ಸ್ಪೃದ್ರೂಪಿ ಎಂದು ಪಡೆಯುತ್ತಿದ್ದಂತಹ, ಬಹಳ ಅತ್ಯುತ್ತಮವಾದ ಬಟ್ಟೆ ತೊಡುತ್ತಿದ್ದಂತಹ ಮತ್ತು ಅತ್ಯುತ್ತಮವಾದ ಒಂದು ಪರಿಮಳ ದ್ರವ್ಯವನ್ನು ಉಪಯೋಗಿಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಮುಸ್ಅಬ್ ಬಿನ್ ಉಮೈರ್. ಆದರೆ ಇಸ್ಲಾಂ ಸ್ವೀಕಾರದ ನಂತರ ಅವರೊಬ್ಬ ಸರಳ ಜೀವಿಯಾಗಿ ಮಾರ್ಪಟ್ಟರು ಮತ್ತು ಉಹದ್ ಯುದ್ಧದಲ್ಲಿ ಅವರು ಹುತಾತ್ಮರಾದಾಗ ಅವರನ್ನು ಕಫನ ಮಾಡಲಿಕ್ಕಾಗಿ ಸಿಕ್ಕಂತಹ ಬಟ್ಟೆ ಅದು ಸಣ್ಣ ಬಟ್ಟೆಯಾಗಿತ್ತು. ಅದನ್ನು ತಲೆಗೆ ಎಳೆದರೆ ಕಾಲು ಖಾಲಿಯಾಗುತ್ತಿತ್ತು, ಕಾಲಿಗೆ ಎಳೆದರೆ ತಲೆ ಖಾಲಿಯಾಗುತ್ತಿತ್ತು. ಹೀಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಫನ ವಸ್ತ್ರವನ್ನು ತಲೆಗೆ ಎಳೆದು ಅವರ ಕಾಲನ್ನು ಹುಲ್ಲಿನಿಂದ ಮುಚ್ಚಿ ಅವರ ದಫನದ ವ್ಯವಸ್ಥೆ ಮಾಡಲಾಯಿತು. ಹೀಗೆ ದೊಡ್ಡ ತ್ಯಾಗಗಳನ್ನು ಅವರು ಮಾಡಿದರು. ಅದೇ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂರಕ್ಷಣೆ ಜವಾಬ್ದಾರಿ ಅದು ಮುಸ್ಅಬ್ ಬಿನ್ ಉಮೈರ್ ರದಿಯಲ್ಲಾಹು ತಾಲಾ ಅನ್ಹುರವರೊಂದಿಗಿತ್ತು. ಅವರು ತಮ್ಮ ಇಡೀ ತಂಡದೊಂದಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅವರನ್ನು ಸಂರಕ್ಷಿಸುತ್ತಾ ಯುದ್ಧದಲ್ಲಿ ಮುಂದೆ ಸಾಗಿದ್ದರು. ಅವರು ಹುತಾತ್ಮರಾದೊಡನೆ ಜನರಿಗೆ ಒಂದು ವದಂತಿ ಜನರು ಹರಡಿದರು. ಅದೇನಂತ ಹೇಳಿದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ ನಿಧನರಾದರು. ಏಕೆಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಹೋಲುತ್ತಿದ್ದರು ಅವರು ಮತ್ತು ಬಹಳ ಸ್ಪೃದ್ರೂಪಿಯಾಗಿದ್ದರು. ಆದ್ದರಿಂದ ಜನರ ಒಂದು ರೀತಿಯ ಕೆಚ್ಚನ್ನು ಕಡಿಮೆಗೊಳಿಸಲಿಕ್ಕಾಗಿ ಅವರು ಮುಸ್ಲಿಮೇತರು ಒಂದು ಸುದ್ದಿಯನ್ನು ಹರಡಿದರು ಮತ್ತು ಈ ಸುದ್ದಿ ವ್ಯಾಪಕವಾಗಿ ಹರಡಿತು. ಅದೇನಂತ ಹೇಳಿದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ ನಿಧನರಾದರು ಎಂಬಂತಹ ಸುಳ್ಳು ವದಂತಿ. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೂ ಕೂಡ ಗಾಯವಾಯಿತು, ಅವರ ಹಲ್ಲು ಮುರಿಯಿತು ಮತ್ತು ಅವರ ಮುಖಕ್ಕೂ ಗಾಯವಾಯಿತು. ಅವರು ಕೂಡ ಜರ್ಜರಿತರಾದರು ಉಹದ್ ಯುದ್ಧದಲ್ಲಿ. ಅದು ಅತ್ಯಂತ ಒಂದು ಯಾತನೆಯ ಮತ್ತು ಪರೀಕ್ಷೆಯ ಸಂದರ್ಭವಾಗಿತ್ತು. ಅಲ್ಲಿಗೆ ಯುದ್ಧ ಕೊನೆಗೊಂಡಿತು. ಯಾಕೆಂತ ಹೇಳಿದರೆ ಯುದ್ಧ ಆ ಸಂದರ್ಭದಲ್ಲಿ ರಾತ್ರಿಯಾಗುವವರೆಗೆ ಜನರು ಯುದ್ಧ ಮಾಡುತ್ತಿದ್ದರು ಮತ್ತು ಮರುದಿನ ಅನಂತರ ಆರಂಭವಾಗ್ತಾಯಿತ್ತು. ಈಗಿನ ಕಾಲದ ಯುದ್ಧದ ಶಿಷ್ಟಾಚಾರಗಳಿಗಿಂತ ಭಿನ್ನವಾಗಿತ್ತು. ಆಗ ಕೆಲವು ಶಿಷ್ಟಾಚಾರಗಳನ್ನು ಪಾಲಿಸ್ತಾಯಿದ್ರು. ಈಗ ಅದಕ್ಕೆ ವಿರುದ್ಧವಾಗಿದೆ. ರಾತ್ರಿಯ ಸಂದರ್ಭದಲ್ಲಿ ಯಾರ ಮೇಲೆ ಬೇಕಾದರೂ ಬಾಂಬ್ ಸುರಿಸಲಾಗ್ತದೆ. ಅಲ್ಲಿ ಯುದ್ಧಕ್ಕೂ ಕೂಡ ಒಂದು ಶಿಷ್ಟಾಚಾರ ಇತ್ತು. ಕತ್ತಲಾದ ನಂತರ ಯುದ್ಧ ಮಾಡುವಂತಿರಲಿಲ್ಲ. ಆದ್ದರಿಂದ ಅಲ್ಲಿಗೆ ಒಂದು ರೀತಿಯಲ್ಲಿ ಯುದ್ಧ ಆ ದಿನಕ್ಕೆ ಮುಕ್ತಾಯವಾಯಿತು ಮತ್ತು ಒಂದರ್ಥದಲ್ಲಿ ಮುಸ್ಲಿಮರಿಗೆ ದೊಡ್ಡ ಸೋಲಾಯಿತು, ನಷ್ಟ ಸಂಭವಿಸಿತು. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಮರುದಿನ ಬೆಳಿಗ್ಗೆ ಅವರು ತಮ್ಮ ಅದೇ ಯುದ್ಧದಲ್ಲಿ ಜರ್ಜರಿತರಾಗಿದ್ದಂತಹ ವ್ಯಕ್ತಿಗಳು, ದಣಿದಿದ್ದಂತಹ ವ್ಯಕ್ತಿಗಳಿದ್ದರು, ಅವರೆಲ್ಲರನ್ನೂ ಸೇರಿಸಿ ಅವರು ಹಮ್ರಾ ಅಲ್ ಅಸದ್ ಎಂಬ ಒಂದು ಪ್ರದೇಶ ಇತ್ತು, ಅಲ್ಲಿಯವರೆಗೆ ಹಿಂಬಾಲಿಸಿದರು
ಮುಸ್ಲಿಮೇತರೊಳಗೆ ಹಿಂದೆ ಅಲ್ಲಿ ಯುದ್ಧ ಕೊನೆಗೊಂಡಿತು, ನಾವು ಜಯಗಳಿಸಿದ್ದೇವೆ ಒಂದು ವಿಭಾವನೆಯೊಂದಿಗೆ ಹೋಗಿದ್ದರು. ಆದರೆ ಹೋದವರನ್ನು ಬಿಟ್ಟು ಬಿಡಿ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಿಟ್ಟು ಬಿಡಲಿಲ್ಲ. ಬದಲಾಗಿ ಹಮ್ರಾ ಅಲ್ ಅಸದ್ ಎಂಬ ಪ್ರದೇಶದ ತನಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಅನುಯಾಯಿಗಳು ಶತ್ರು ಪಾಳೆಯವನ್ನು ಅವರನ್ನು ಬೆನ್ನಟ್ಟಿಕೊಂಡು ಹೋದರು. ಶತ್ರುಗಳ ವಿರುದ್ಧ ಅವರನ್ನು ಹಿಂಬಾಲಿಸುತ್ತಾ ಹೋದರು. ಹೀಗೆ ಉಹದ್ ಯುದ್ಧದಲ್ಲಿ ಮುಸ್ಲಿಮರಿಗೆ ಬದರ್ನ ದೊಡ್ಡ ಜಯದ ನಂತರ ಒಂದು ಸೋಲಾಯಿತು. ಪವಿತ್ರ ಕುರ್ಆನ್ ಈ ಯುದ್ಧದಲ್ಲಿ ನಿಮಗೆ ಸೋಲು ಯಾಕಾಗಿದೆ ಮತ್ತು ಯಾವ ಪಾಠ ಇದರಿಂದ ಇದೆ ಎಂಬ ಬಗ್ಗೆ ಹಲವಾರು ಸೂಕ್ತಗಳನ್ನು ನಾವು ಸೂರತ್ ಆಲೆ ಇಮ್ರಾನ್ ಮತ್ತಿತರ ಕಡೆಗಳಲ್ಲಿ ಕಾಣುತ್ತೇವೆ. ಒಂದು ಪಾಠ ಉದಾಹರಣೆಗೆ ಸೂರತ್ ಆಲೆ ಇಮ್ರಾನ್ನ 139 ಮತ್ತು 140ನೇ ಸೂಕ್ತದಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ವಲ ತಹಿನು ವಲ ತಹಜನು ವ ಅಂತುಮುಲ್ ಅಲೌನ ಇನ್ ಕುಂತುಮ್ ಮುಮಿನೀನ್. ನೀವು ಇದರ ಬಗ್ಗೆ ಭಯಪಡಬೇಕಾಗಿಲ್ಲ, ಅಂಜಬೇಕಾಗಿಲ್ಲ. ಯಾಕೆಂತ ಹೇಳಿದರೆ ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ ನೀವೇ ಜಯಗಳಿಸುತ್ತೀರಿ. ತಾತ್ಕಾಲಿಕವಾಗಿ ನಿಮಗೆ ಸೋಲಾಗಿರಬಹುದು, ಆದರೆ ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ ಖಂಡಿತವಾಗಿಯೂ ಜಯ ನಿಮಗೇ ಲಭ್ಯವಾಗಲಿಕ್ಕಿದೆ. ಆದ್ದರಿಂದ ದುಃಖಿಸಬೇಕಾಗಿಲ್ಲ, ಹೆದರಬೇಕಾಗಿಲ್ಲ ಎಂದು ಹೇಳಲಾಗಿದೆ. ಅನಂತರ ಮುಂದುವರಿಯುತ್ತಾ, ಈ ಯಮ್ಸಸ್ಕಂ ಕರ್ಹುನ್ ಫಕದ್ ಮಸ್ಸಲ್ ಕೌಮ ಕರ್ಹುಂ ಮಿಥ್ಲು. ಒಂದು ವೇಳೆ ನಿಮಗೆ ಈ ಸಂದರ್ಭದಲ್ಲಿ ಏಟು ಬಿದ್ದಿದ್ದರೆ ಇದಕ್ಕೆ ಮೊದಲು ಶತ್ರುಗಳಿಗೂ ಏಟು ಬಿದ್ದಿದೆ. ಇಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ನಿಮಗೆ ಈ ಸಂದರ್ಭದಲ್ಲಿ ಏಟು ಬಿದ್ದಿರಬಹುದು, ನಿಮ್ಮಲ್ಲಿ ಅನೇಕರು ಹುತಾತ್ಮರಾಗಿರ್ಬೋದು, ನಿಮಗೆ ನಷ್ಟ ಸಂಭವಿಸಿರ್ಬೋದು. ಆದರೆ ಇದಕ್ಕಿಂತ ಮೊದಲು ಬದರ್ನಲ್ಲಿ ಉದಾಹರಣೆಗೆ ನೀವು ಸಣ್ಣ ಸಂಖ್ಯೆಯಲ್ಲಿದ್ದೀರಿ, ಆದರೆ ಅವರು ದೊಡ್ಡ ಸಂಖ್ಯೆಯ ಹೊರತಾಗಿಯೂ ಕೂಡ ದೊಡ್ಡ ಏಟನ್ನು ತಿಂದರು, ಅನೇಕರು ಹುತಾತ್ಮರಾದರು, ದೊಡ್ಡ ನಷ್ಟ ಅವರಿಗೆ ಸಂಭವಿಸಿತು. ಆದ್ದರಿಂದ ಈ ಸಂದರ್ಭದಲ್ಲಿ ನಿಮಗೆ ನಷ್ಟ ಸಂಭವಿಸಿದ್ದರೆ ನಿಮಗೆ ಗೊತ್ತಿರಬೇಕು, ಹಿಂದೆ ಅವರಿಗೆ ನಷ್ಟ ಸಂಭವಿಸಿದೆ. ವತಿಲ್ಕಲ್ ಅಯ್ಯಾಮು ನುದಾವಿಲುಹಾ ಬೈನನ್ನಾಸ್. ಮತ್ತು ಈ ರೀತಿ ನಾವು ದಿನಗಳನ್ನು ಜನರ ನಡುವೆ ಬದಲಿಸುತ್ತಾ ಇರುತ್ತೇವೆ, ಅವಕಾಶಗಳನ್ನು ಬೇರೆ ಬೇರೆಯವರಿಗೆ ಕೊಡ್ತೇವೆ. ಹಿಂದೆ ನಿಮಗೆ ಜಯದ ಅವಕಾಶ ಇತ್ತು, ಇಂದು ಅವರು ಜಯಗಳಿಸಿದ್ದಾರೆ. ಆದ್ದರಿಂದ ಇದರ ಬಗ್ಗೆ ನೀವು ಭಯಪಡಬೇಕಾಗಿಲ್ಲ. ವಲಿಯಾಲಮಲ್ಲಾಹುಲ್ಲದೀನ ಆಮನು ವಯತ್ತಖಿದ ಮಿಂಕುಂ ಶುಹದಾ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಿಮ್ಮಲ್ಲಿ ನಿಜವಾದ ಸತ್ಯವಿಶ್ವಾಸಿಗಳು ಯಾರು, ಮೊದಲು ನಿಜವಾಗಿ ಸತ್ಯದ ಸಾಕ್ಷ್ಯ ವಹಿಸುವವರು ಯಾರು, ನಿಜವಾಗಿ ಹುತಾತ್ಮತೆಗೆ ಸಿದ್ಧರಾಗಿರುವವರು ಯಾರು ಎಂದು ಅಲ್ಲಾಹನ್ನು ನೋಡಬಯಸುತ್ತಾನೆ. ಪರೀಕ್ಷೆಯ ಸಂದರ್ಭದಲ್ಲಿ ಅನೇಕ ವಿಷಯಗಳು ಗೊತ್ತಾಗುತ್ತದೆ. ಉದಾಹರಣೆಗೆ ಇಲ್ಲಿ ಉಹದ್ ಯುದ್ಧದ ಸಂದರ್ಭದಲ್ಲಿ ಅಬ್ದುಲ್ಲಾ ಬಿನ್ ಉಬೈ ಒಬ್ಬ ಕಪಟ ವಿಶ್ವಾಸಿ ಎಂದು ಗೊತ್ತಾಯಿತು ಮತ್ತು 300 ಮಂದಿ ಅವರ ಜೊತೆಗೆ ಹೋದರು. ಅವರೆಲ್ಲರೂ ಕೂಡ ದುರ್ಬಲ ವಿಶ್ವಾಸಿಗಳಾಗಿದ್ದರು. ಯಾಕೆಂತ ಹೇಳಿದರೆ, ಇಲ್ಲದೆ ಹೋದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕರೆಗೆ ಹೋಗೊಟ್ಟು ಅವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆ ನಿಲ್ಲುತ್ತಿದ್ದರು. ಹೀಗೆ ಮುಸ್ಲಿಮರಲ್ಲಿ ಒಂದು ರೀತಿಯ ಭಿನ್ನತೆ ಉಂಟಾಯಿತು. ಕಪಟ ವಿಶ್ವಾಸಿಗಳ ಪ್ರಚಾರಕ್ಕೆ ಜನರು ಈಡಾಗಬೇಕಾಯಿತು. ಇದೆಲ್ಲವೂ ಕೂಡ ಜನರಿಗೆ ತಿಳಿಯಿತು. ಮತ್ತು ಯಾರೆಲ್ಲ ಹುತಾತ್ಮರಾದರೋ ಅವರು ನಾವು ಕಟಿಬದ್ಧರಾದಂತಹ ವ್ಯಕ್ತಿಗಳು, ನಾವು ನಮ್ಮ ಮಾತಿಗೆ ಬದ್ಧರಾದಂತಹ ವ್ಯಕ್ತಿಗಳು, ನಾವು ಮಾಡು ಅಥವಾ ಮಡಿ ಎಂಬಂತಹ ವಿಭಾವನೆಯುಳ್ಳಂತಹ ಮತ್ತು ಅತ್ಯಂತ ನಿಷ್ಠುರವಾದಂತಹ ದಾಢ್ಯತೆಯುಳ್ಳಂತಹ ವ್ಯಕ್ತಿಗಳು ಎಂಬುದನ್ನು ತೋರಿಸಿಕೊಟ್ಟರು. ಹಮ್ಜಾ ರದಿಯಲ್ಲಾಹು ತಆಲಾ ಅನ್ಹುರವರ ಹುತಾತ್ಮತೆ, ಅದೇ ರೀತಿ ಮುಸ್ಅಬ್ ಬಿನ್ ಉಮೈರ್ ರದಿಯಲ್ಲಾಹು ತಆಲಾ ಅನ್ಹುರವರ ಹುತಾತ್ಮತೆ, ಇದೆಲ್ಲವೂ ಕೂಡ ಇದನ್ನೇ ಸೂಚಿಸುತ್ತದೆ. ವಲ್ಲಾಹು ಲಾ ಯುಹಿಬ್ಬು ಝಾಲಿಮೀನ್. ಅಲ್ಲಾಹನಾದರೂ ಅಕ್ರಮಿಗಳನ್ನು ಎಂದೂ ಇಷ್ಟಪಡುವುದಿಲ್ಲ. ಇದು ಸೂರೆ ಆಲೆ ಇಮ್ರಾನ್ನ 139 ಮತ್ತು 140ನೇ ಸೂಕ್ತಗಳು. ಇದರಲ್ಲಿ ಈ ಮೊದಲ ಪಾಠವನ್ನು ಹೇಳಲಾಗಿದೆ. ಆ ಪಾಠ ಯಾವುದು ಅಂತ ಹೇಳಿದರೆ, ಅಲ್ಲಾಹನು ನಿಮ್ಮಲ್ಲಿ ಯಾರು ನಿಜವಾದಂತಹ ಸತ್ಯವಿಶ್ವಾಸಿಗಳು ಎಂಬುದನ್ನು ಅರಿಯಬಯಸುತ್ತಾನೆ. ಅದೇ ರೀತಿಯಲ್ಲಿ ನೀವು ಇಂತಹ ತಾತ್ಕಾಲಿಕವಾದ ಸೋಲಿಗೆ ಅಂಜಬೇಕಾಗಿಲ್ಲ. ಏಕೆಂದರೆ ನೀವು ವಿಶ್ವಾಸಿಗಳಾಗಿದ್ದರೆ ವಿಜಯ ನಿಮಗೇ ದಕ್ಕುವಂಥದ್ದು ಮತ್ತು ಆ ಬಗ್ಗೆ ನೀವು ಅಂಜಿಕೆ ಪಡಬೇಕಾದಂತಹ ಅಗತ್ಯ ಇಲ್ಲ. ಮತ್ತು ಒಂದು ವೇಳೆ ಇಂದು ನಿಮಗೆ ಸೋಲಾಗಿದ್ದರೆ, ಇಂದು ನಿಮಗೆ ಪೆಟ್ಟಾಗಿದ್ದರೆ, ಇದಕ್ಕೆ ಹಿಂದೆ ಅವರಿಗೆ ಪೆಟ್ಟಾಗಿದೆ, ಅವರಿಗೆ ಸೋಲಾಗಿದೆ ಎಂಬುದನ್ನು ನೀವು ಮರೆಯಬಾರದು ಎಂಬಂತಹ ವಿಷಯಗಳನ್ನು ಹೇಳಲಾಗಿದೆ. ಮತ್ತು ಅವಕಾಶಗಳನ್ನು ಅಲ್ಲಾಹನು ದಿನಗಳನ್ನು ಬದಲಿಸುತ್ತಾ ಇರ್ತಾನೆ ಅಂತ ಹೇಳಿದರೆ, ಯಾವಾಗಲೂ ನಿಮಗೆ ಜಯ ಲಭ್ಯ ಆಗ್ತದೆ ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಾಹನು ಕೆಲವೊಮ್ಮೆ ನಿಮ್ಮನ್ನು ಪರೀಕ್ಷಿಸ್ತಾನೆ, ಕೆಲವೊಮ್ಮರಿಗೆ ಅವರಿಗೆ ಸೋಲಾಗ್ತದೆ, ಕೆಲವೊಮ್ಮೆ ನಿಮಗೆ ಸೋಲಾಗ್ತದೆ. ಆದ್ದರಿಂದ ಇದೆಲ್ಲವೂ ಪರೀಕ್ಷೆಯಾಗಿರ್ಬೋದು. ಇದು ಮೊದಲು ಅಲ್ಲಾಹನು ಹೇಳಿದಂತಹ ಪಾಠ. ಇಂತಹ ಅನೇಕ ಪಾಠಗಳ ಬಗ್ಗೆ ಪವಿತ್ರ ಕುರ್ಆನ್ ಪ್ರಸ್ತಾವಿಸುತ್ತದೆ. ಇನ್ನೊಂದು ವಿಷಯ ನಮಗೆ ಇದರಲ್ಲಿ ಗೊತ್ತಾಗುವುದು ಏನಂತ ಹೇಳಿದರೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಹಳ ಉಗ್ರವಾಗಿ ಒಂದು ಆಜ್ಞೆ ಕೊಟ್ಟಿದ್ದರು. ಜಬಲುರ್ ರುಮಾಹ್ ಎಂಬ ಬೆಟ್ಟದಲ್ಲಿ 50 ಮಂದಿ ಅಚಲವಾಗಿ ನಿಲ್ಲಬೇಕು, ಎಂತಹ ಸಂದರ್ಭದಲ್ಲಿಯೂ ಕದಲಬಾರದು ಎನ್ನುವುದಕ್ಕೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ಉದಾಹರಣೆಯನ್ನು ಕೊಟ್ಟಿದ್ದರು.
ನಮ್ಮ ದೇಹಗಳನ್ನು ಹಕ್ಕಿಗಳು ಬಂದು ತಿನ್ನುವಂತಹ ಒಂದು ಸಂದರ್ಭವನ್ನು ಕಂಡರೂ ಕೂಡ ನೀವು ಅಲ್ಲಿಂದ ಕದಲಬಾರದು ಎಂದು ಹೇಳಿದ್ದರು. ಆದರೂ ಕೂಡ ಅದರ ಬಗ್ಗೆ ಭಿನ್ನಾಭಿಪ್ರಾಯ ತಳೆಯಲಾಯಿತು ಮತ್ತು ಕೆಲವರು ಅಲ್ಲಿಂದ ಹೋದರು. ಉಹದ್ ಯುದ್ಧದಲ್ಲಿ ಮುಸ್ಲಿಮರ ಸೋಲಿಗೆ ಪ್ರಮುಖ ಕಾರಣವೇ ಈ ಆಜ್ಞೆಯನ್ನು ಪಾಲನೆ ಮಾಡದೇ ಇರುವುದು. ಇದು ಕೂಡ ಆಜ್ಞೆಯ ಪಾಲನೆ, ಅದರಲ್ಲಿಯೂ ವಿಶೇಷವಾಗಿ ಅಲ್ಲಾಹನ ಮತ್ತು ಪ್ರವಾದಿಗಳ ಆಜ್ಞೆಯ ಪಾಲನೆ ಎಷ್ಟು ಮುಖ್ಯ ಎಂದು ನಮಗೆ ವ್ಯಕ್ತವಾಗುತ್ತದೆ. ಮೂರನೇದಾಗಿ, ಜನರು ಸಮರಾರ್ಜಿತ ಸೊತ್ತನ್ನು ಪಡೆಯಲಿಕ್ಕಾಗಿ ಹೋದರು. ಇಲ್ಲಿ ಅದು ಅನುಮತಿ ಇರುವಂಥದ್ದು. ಯುದ್ಧದ ಸಂದರ್ಭದಲ್ಲಿ ಸೊತ್ತುಗಳು ಉಳಿದರೆ ಅದು ಸಮರಾರ್ಜಿತ ಸೊತ್ತು, ಅದನ್ನು ಪಡೆಯಬಹುದು. ಆದರೆ ಅದು ಯಾವಾಗ ಪಡೆಯಬೇಕು ಅಂತ ಹೇಳಿದರೆ, ಯುದ್ಧ ಆಗಿದೆ, ಶತ್ರುಗಳು ಹೋಗಿದ್ದಾರೆ, ಇನ್ನು ನಮಗೆ ಸಮರಾರ್ಜಿತ ಸೊತ್ತನ್ನು ಪಡೆಯುವಂಥ ಅವಕಾಶ ಇದೆ ಎಂದು ಜನರು ತಿಳಿದು ಆ ಬಗ್ಗೆ ಕಾರ್ಯಾಚರಣೆ ನಡೆಸಬೇಕು. ಅದಲ್ಲದೆ ನಮಗೆ ಇನ್ನು ಸಮರಾರ್ಜಿತ ಸೊತ್ತನ್ನೇ ಕಬಳಿಸಬೇಕಾಗಿದೆ ಅದನ್ನು ಅಥವಾ ಸಮರಾರ್ಜಿತ ಸೊತ್ತನ್ನೇ ಪಡೆಯಬೇಕಾಗಿದೆ ಎಂಬ ಭಾವನೆಯೊಂದಿಗೆ ಕರ್ತವ್ಯವನ್ನು ಬಿಟ್ಟು ಹೋಗುವುದರಿಂದ ಎಂತಹ ನಷ್ಟ ಆಗಬಹುದು ಎಂಬುದನ್ನು ಕೂಡ ಇದು ಸೂಚಿಸುತ್ತದೆ. ಅದೇ ರೀತಿಯಲ್ಲಿ ಮುಸ್ಲಿಮರಲ್ಲಿ ಆ ಸಂದರ್ಭದಲ್ಲಿ ದುರ್ಬಲ ವಿಶ್ವಾಸಿಗಳು ಬೇಕಾದಷ್ಟು ಮಂದಿ ಇದ್ದರು. ಇಲ್ಲದೆ ಹೋಗಿದ್ದರೆ 300 ಮಂದಿ ಅಬ್ದುಲ್ಲಾ ಬಿನ್ ಉಬೈನ ಜೊತೆಗೆ ಹೋಗ್ತಾ ಇರಲಿಲ್ಲ. ಆದ್ದರಿಂದ ಈ ದೌರ್ಬಲ್ಯಗಳೆಲ್ಲವೂ ಕೂಡ ಮುಸ್ಲಿಮರ ಸ್ಥಾನವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಅಲ್ಲಾಹನು ಅವರನ್ನು ಸೋಲಿಸುವ ಮೂಲಕ ಅವರಿಗೆ ಪಾಠ ಕಲಿಸ ಬಯಸುತ್ತಾನೆ ಎಂದು ಕೂಡ ನಮಗೆ ವ್ಯಕ್ತವಾಗುತ್ತದೆ. ಮತ್ತು ಬದರ್ನಲ್ಲಿ 313 ಮಂದಿ ಇದ್ದರೂ ಕೂಡ ಅಲ್ಲಿ ಅಭಿಪ್ರಾಯ ವ್ಯತ್ಯಾಸ ಇರಲಿಲ್ಲ, ಭಿನ್ನತೆ ಇರಲಿಲ್ಲ. ಆದರೆ ಉಹದ್ನ ಸಂದರ್ಭದಲ್ಲಿ ಅಭಿಪ್ರಾಯ ವ್ಯತ್ಯಾಸ ಇತ್ತು ಮತ್ತು ಅಭಿಪ್ರಾಯ ವ್ಯತ್ಯಾಸ ಎಷ್ಟು ತೀವ್ರವಾಗಿತ್ತು ಅಂತ ಹೇಳಿದರೆ, ಅಬ್ದುಲ್ಲಾ ಬಿನ್ ಉಬೈನಂತಹ ವ್ಯಕ್ತಿಗಳು ಅರ್ಧದಲ್ಲೇ ಹೊರಟು ಹೋದರು. ಇದರಿಂದ ನಮ್ಮಲ್ಲಿ ಐಕ್ಯತೆಯಿಲ್ಲದೆ ಹೋದರೆ, ವಿಶ್ವಾಸದಾಢ್ಯತೆ ಇಲ್ಲದೆ ಹೋದರೆ ಎಂತಹ ನಷ್ಟ ಸಂಭವಿಸಬಹುದು ಎಂಬುದನ್ನು ಕೂಡ ಉಹದ್ ಯುದ್ಧ ಸೂಚಿಸುತ್ತದೆ. ಆದ್ದರಿಂದ ಉಹದ್ ಯುದ್ಧ ಎಂಬುದು ಅದು ಮುಸ್ಲಿಮರಿಗೆ ನೀಡಲಾದಂತಹ ಒಂದು ಸತ್ವ ಪರೀಕ್ಷೆಯಾಗಿದೆ. ಆ ಮೂಲಕ ಕೊಡಲಾದಂತಹ ಒಂದು ದೊಡ್ಡ ಪಾಠವಾಗಿದೆ. ಅದರ ಮೂಲಕ ಮುಸ್ಲಿಮರು ಪಾಠ ಕಲಿಯಬೇಕಾದಂತಹ ಅಗತ್ಯ ಇದೆ. ಮುಂದಿನ ಸರಣಿಯಲ್ಲಿ ನಾವು ಮತ್ತಷ್ಟು ತಿಳಿಯೋಣ, ಮತ್ತಷ್ಟು ಕಲಿಯೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.